ಸೈನ್ಸ್ ಕ್ಲಾಸಸ್ಸಲ್ಲಿ ಸಿಲೆಬಸ್ಸಿನ ಪ್ರಕಾರ ಇದು 12ನೇ ವಿಡಿಯೋ. PSTR, GPSTR ಹಾಗೂ HSTRಗೆ ಸಂಬಂಧಿಸಿದಂತೆ ಸಿಲೆಬಸ್ ವೈಸ್ ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ಇದಕ್ಕೂ ಮುಂಚಿನ ವಿಡಿಯೋಸಲ್ಲಿ ನಾವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸು, ಆ್ಯಸಿಡ್, ಬೇಸು, ಸಾಲ್ಟ್ಗಳನ್ನು ಡೀಟೇಲಾಗಿ ನೋಡಿದ್ವಿ. ಈಗ ಸಿಲೆಬಸ್ಸಲ್ಲಿ ನೆಕ್ಸ್ಟ್ ಯಾವುದಿದೆ ಅಂತ ಹೇಳಿದ್ರೆ ಕೊಲಾಯ್ಡ್ಸ್ ಇದೆ ಆ್ಯಂಡ್ ದೇರ್ ಪ್ರಾಪರ್ಟೀಸ್ ಇದೆ. ಸ್ಪೆಸಿಫಿಕ್ಕಾಗಿ ಕೇಳಿದ್ದಾರೆ ಸಿಲೆಬಸ್ಸಲ್ಲಿ ಕೊಲಾಯ್ಡ್ಸ್ ಆ್ಯಂಡ್ ದೇರ್ ಪ್ರಾಪರ್ಟೀಸ್ ಅಂತೇಳಿ. ಹಾಗಾದರೆ ಕೊಲಾಯ್ಡ್ಸ್ ಅಂದರೆ ಏನು? The colloidal solution is the solution in which particles of a colloid are uniformly spread throughout the solution ಅಂತೇಳಿ. ಅಂದರೆ ಯೂನಿಫಾರ್ಮಲ್ಲಿ ಏನಾಗಿರುತ್ತೆ, ಸೊಲ್ಯೂಷನಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಇದಕ್ಕೆ ಎಕ್ಸಾಂಪಲ್ ಯಾವ್ದು ನೋಡ್ತೀವಿ ಅಂದರೆ ಬ್ಲಡ್ ನೋಡ್ತೀವಿ. ಹ್ಯೂಮನ್ ಬ್ಲಡ್ ವೆರಿ ಕಾಮನ್ ಎಕ್ಸಾಂಪಲ್ಲು. ಮಿಲ್ಕ್ ನೋಡ್ತೀವಿ. ಈಗ ಮಿಲ್ಕ್ನ ಹೆಂಗೆ ಅಂತ ಹೇಳಿದ್ರೆ ಅದನ್ನು ಯೂನಿಫಾರ್ಮ್ಲಿ ಸ್ಪ್ರೆಡ್ಡಿಂಗ್ ಆಗಿರುತ್ತೆ ಅಂತ ಹೇಳಿದ್ರೆ ಎಲ್ಲಾದರೂ ನಾವು ಮಿಲ್ಕಿಗೆ ಸ್ವಲ್ಪ ವಾಟರ್ ಹಾಕಿದಾಗ ಏನಾಗುತ್ತೆ, ಅದು ಕಂಪ್ಲೀಟಾಗಿ ಮಿಕ್ಸ್ ಆಗುತ್ತೆ. ಆದರೆ ನಾವು ಅಗೇನ್ ಮತ್ತೆ ಫಿಲ್ಟರ್ ಮಾಡಿ ಸಪ್ರೇಟ್ ಮಾಡಲಿಕ್ಕೆ ಬರಲ್ಲ. ಹಾಗೆ ಅಂದರೆ ಏನು, ಸ್ಮಾಲ್ ಪಾರ್ಟಿಕಲ್ಸ್ ಏನಾಗಿರುತ್ತೆ, ಕಂಪ್ಲೀಟಾಗಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅಂದರೆ ಸಣ್ಣ ಸಣ್ಣ ಕಣಗಳು, ದ್ರವ್ಯದ ಸಣ್ಣ ಸಣ್ಣ ಕಣಗಳು ಬೇರೆ ಮಾಧ್ಯಮದಲ್ಲಿ ಮಿಕ್ಸ್ ಆಗಿರುತ್ತೆ ಕಂಪ್ಲೀಟಾಗಿ. ಅದನ್ನು ನಾವು ಕೊಲಾಯ್ಡಲ್ ಸೊಲ್ಯೂಷನ್ ಅಥವಾ ಕೊಲಾಯ್ಡ್ಸ್ ಅಂತ ಕರಿತೀವಿ. ಜೊತೆಗೆ ಯಾವುದು ಪ್ರಾಪರ್ಟೀಸ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟೀಸು. ಈ ಪ್ರಾಪರ್ಟೀಸ್ ಮೇಲೆ ಕ್ವಶನ್ಗಳು ಕೇಳೋ ಸಾಧ್ಯತೆಗಳಿರುತ್ತೆ. ನೋಡಿ, ಕೊಲಾಯ್ಡಲ್ ಸೊಲ್ಯೂಷನ್ ಏನು, ಇಟ್ ಈಸ್ ಎ ಹೆಟಿರೋಜಿನಸ್ ಮಿಕ್ಸ್ಚರ್ ಅಂತೇಳಿ ಕರಿತೀವಿ. ಹೆಟಿರೋಜಿನಸ್ ಮಿಕ್ಸ್ಚರ್ ನೋಡಿ, ಮಿಕ್ಸ್ಚರಲ್ಲಿ 2 ಟೈಪ್ಸ್ ಇದೆ. ಒಂದು ಹೋಮೋಜಿನಸ್ ಮಿಕ್ಸ್ಚರ್, ಇನ್ನೊಂದು ಹೆಟಿರೋಜಿನಸ್ ಮಿಕ್ಸ್ಚರ್ ಅಂತೇಳಿ. ಹೋಮೋಜಿನಸ್ ಮಿಕ್ಸ್ಚರ್ಗೆ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಶುಗರ್ ಸೊಲ್ಯೂಷನ್ ಅಥವಾ ಸಾಲ್ಟ್ ಸೊಲ್ಯೂಷನ್. ಅಂದರೆ ನೀರಲ್ಲಿ ಸಕ್ಕರೆಯನ್ನು ಹಾಕಿದರೆ ನಾವು ಮಿಕ್ಸ್ ಆಗಿರೋದನ್ನ ಸಪ್ರೇಟ್ ಮಾಡೋಕ್ಕೆ ಬರಲ್ಲ ಮತ್ತು ನಾವು ನೋಡೋಕ್ಕೂ ಬರಲ್ಲ, ಅಂದರೆ ಕಂಪ್ಲೀಟಾಗಿ ಮಿಕ್ಸ್ ಆಗಿರುತ್ತೆ. ಬಟ್ ಇದು ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಅಂದರೆ ಯಾವುದಾದ್ರೂ ಒಂದು ಮಿಕ್ಸ್ಚರಲ್ಲಿ ಏನಾಗಿರುತ್ತೆ, ಮಿಕ್ಸ್ ಆಗಿರೋದು ಕಾಣುತ್ತೆ ನಮಗೆ. ಓಕೆ, ಹಂಗಿದ್ರೆ ಅದನ್ನು ನಾವು ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂತೀವಿ. ಕೊಲಾಯ್ಡಲ್ ಸೊಲ್ಯೂಷನ್ ಈಸ್ ಒನ್ ಆಫ್ ದ ಹೆಟಿರೋಜಿನಿಯಸ್ ಮಿಕ್ಸ್ಚರ್. ಇದು ಗೊತ್ತಿರಬೇಕು. ಇದಕ್ಕೆ ಎಕ್ಸಾಂಪಲ್ ಯಾವುದು, ಮಿಲ್ಕು, ಯಾವುದು ಸ್ಯಾಂಡು ಆ್ಯಂಡ್ ವಾಟರ್, ಸ್ಯಾಂಡ್ ವಾಟರ್, ಅದಾದಮೇಲೆ ಆಯಿಲ್ ಇದೆ. ಇವೆಲ್ಲವೂ ಎಕ್ಸಾಂಪಲ್ಸ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ನೋಡಿ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ದ ಸೈಜ್ ಆಫ್ ಪಾರ್ಟಿಕಲ್ಸ್ ಆಫ್ ಕೊಲಾಯ್ಡ್ ಈಸ್ ಬಿಟ್ವೀನ್ 1 ನ್ಯಾನೋಮೀಟರ್ ಟು 1000 ನ್ಯಾನೋಮೀಟರ್. ಇದು ಇಂಪಾರ್ಟೆಂಟ್, ಇದು ಗೊತ್ತಿರಬೇಕು. ನಮಗೆ ಮಲ್ಟಿಪಲ್ ಚಾಯ್ಸ್ ಆಗಿರೋದ್ರಿಂದ ನಾವು ಅವ್ರು ಏನು ಕೇಳಿದ್ರು ಬರೆಯೋದಕ್ಕೆ ರೆಡಿ ಇರಬೇಕು. ಇದು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಕೇಳಿರ್ತಾರೆ, ನೆನಪಿರಲಿ. 1 ನ್ಯಾನೋಮೀಟರ್ ಟು 1000 ನ್ಯಾನೋಮೀಟರ್ ಕೇಳಿರ್ತಾರೆ, ಅದು ನೆನಪಿರಲಿ. ಸೊ ಆದರೆ ಏನು, ಪಾರ್ಟಿಕಲ್ಸ್ನ ಸೈಜ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಪಾರ್ಟಿಕಲ್ ಸೈಜು ಮ್ಯಾಕ್ಸಿಮಮ್ಮು ಎಷ್ಟು, 1 ನ್ಯಾನೋಮೀಟರ್ ಟು 1000 ನ್ಯಾನೋಮೀಟರ್ ಒಳಗಡೆನೇ ಇರುತ್ತೆ. ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅದು ನಮ್ಮ ಕಣ್ಣಿಗೆ ಕಾಣುತ್ತೆ, ಬಟ್ ಅದಕ್ಕಿಂತ ಜಾಸ್ತಿ ಇರಲ್ಲ, ಅದಕ್ಕೆ ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಈಗ ಮಿಲ್ಕಲ್ಲಿ ಯಾವುದಾದ್ರು ಪಾರ್ಟಿಕಲನ್ನು ನಾವು ನೋಡೋಕ್ಕಾಗುತ್ತಾ, ಸಾಧ್ಯ ಇಲ್ಲ. ಹಾಗೆ ಸೊ ನೋಡಿ, ಅದಾದಮೇಲೆ ಇಟ್ ಶೋಸ್ ದ ಟಿಂಡಾಲ್ ಎಫೆಕ್ಟ್. ಇದು ಟಿಂಡಾಲ್ ಎಫೆಕ್ಟ್. ಟಿಂಡಾಲ್ ಎಫೆಕ್ಟ್ ಏನಾದರೂ ಓಕೆ ಫಾರ್ಮೇಷನ್ ಆಯಿತು ಅಂತ ಹೇಳಿದ್ರೆ ಆ ಸೊಲ್ಯೂಷನ್ನ ನಾವು ಕೊಲಾಯ್ಡಲ್ ಸೊಲ್ಯೂಷನ್ ಅಂತ ಕರಿತೀವಿ. ಹಾಗಾದರೆ ಟಿಂಡಾಲ್ ಎಫೆಕ್ಟ್ ಅಂದರೆ ಏನು ಅಂತೇಳಿ ಈಗ ನೋಡೋಣ. ಟಿಂಡಾಲ್ ಎಫೆಕ್ಟ್ ಅಂದರೆ ನೋಡಿ, ದ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬೈ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಮೇಕಿಂಗ್ ದ ಪಾತ್ ಆಫ್ ದ ಲೈಟ್ ಬೀಮ್ ವಿಸಿಬಲ್. ನೋಡಿ, ಹಿಂದ್ಗಡೆ ಪಿಕ್ಚರಲ್ಲಿ ಕಾಣ್ತಾ ಇದೆಯಲ್ಲ, ಫಾರೆಸ್ಟಲ್ಲಿ ಸನ್ ರೇಸ್ ಹೇಗೆ ಬರ್ತಾ ಇದೆ ಅಂತೇಳಿ, ಆ ಸನ್ ರೇಸ್ದು ಪಾತ್ ಕಾಣ್ತಾ ಇದೆ, ಅಂದರೆ ದಾರಿ ಕಾಣ್ತಾ ಇದೆ. ಅಂದರೆ ಇದು ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಸೇರಿ ಆಗಿರೋದು. ಇದು ಕೂಡ ಇದು 9th ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಪಿಕ್ಚರು, ಇದನ್ನು ಹಾಗೆ ಕಾಪಿ ಮಾಡಿದ್ದೀನಿ. ನೆಕ್ಸ್ಟ್ ಪಾಯಿಂಟ್ ಯಾವುದಿದೆ, ಇಟ್ ಕೆನಾಟ್ ಬಿ ಫಿಲ್ಟರ್ಡ್. ಅಂದರೆ ಇದನ್ನು ನಾವು ಫಿಲ್ಟರ್ ಮಾಡಿ ಸಪ್ರೇಟ್ ಮಾಡೋಕ್ಕೆ ಬರಲ್ಲ. ಮಿಲ್ಕ್, ಈಗ ಫಾರ್ ಎಕ್ಸಾಂಪಲ್ ವಾಟರ್ ಮಿಲ್ಕ್ ಮಿಕ್ಸ್ ಆಗಿದೆ ಅಂತ ಹೇಳಿದ್ರೆ ನಾವು ಅದನ್ನು ಫಿಲ್ಟರ್ ಪೇಪರಲ್ಲಿ ಫಿಲ್ಟರ್ ಮಾಡಿದ್ರೆ ವಾಟರೇ ಸಪ್ರೇಟು, ಮಿಲ್ಕೇ ಸಪ್ರೇಟ್ ಆಗಲ್ಲ. ಬ್ಲಡ್ಡು ಹಾಗೆ, ಬ್ಲಡ್ಡಲ್ಲಿರುವಂಥ ಪ್ರೋಟೀನ್ಸು ಮತ್ತು ಎಂಜೈಮ್ಸ್ನ ಸಪ್ರೇಟ್ ಮಾಡೋಕ್ಕೆ ಬರಲ್ಲ ಯಾವುದೋ ಬ್ಲಡ್ಡಲ್ಲಿರೋದನ್ನು. ಆದರೆ ಬಟ್ ಓನ್ಲಿ ಬೈ ಸೆಂಟ್ರಿಫಿಕೇಷನ್, ಇದು ಗೊತ್ತಿರಬೇಕು. ಕೊಲಾಯ್ಡಲ್ ಪಾರ್ಟಿಕಲ್ಸ್ನ ಸಪ್ರೇಟ್ ಮಾಡಬೇಕು ಅಂದರೆ ಸೆಂಟ್ರಿಫಿಕೇಷನ್ ಪ್ರೋಸೆಸ್ಸಲ್ಲೇ ಸಪ್ರೇಟ್ ಮಾಡ್ತೀವಿ ನಾವು, ಯಾವುದೇ ಕಾರಣಕ್ಕೂ ಫಿಲ್ಟರ್ ಮಾಡಿ ಸಪ್ರೇಟ್ ಮಾಡಲ್ಲ. ನೆಕ್ಸ್ಟ್, ದೇ ಡು ನಾಟ್ ಸೆಟಲ್ ಡೌನ್ ವೆನ್ ಲೆಫ್ಟ್ ಅನ್ಡಿಸ್ಟರ್ಬ್ಡ್ ಅಂತ. ಅಂದರೆ ಏನು,
ಫಾರ್ ಎಕ್ಸಾಂಪಲ್ ಈಗ ಒಂದು ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೀವಿ, ಅದನ್ನು ಹಾಗೇ ಇಡ್ತೀವಿ ಸ್ವಲ್ಪ ಹೊತ್ತು, ಅದು ಸ್ವಲ್ಪ ಹೊತ್ತು ಡಿಸ್ಟರ್ಬ್ ಮಾಡದೆ ಹಾಗೇ ಇಡ್ತೀವಿ ಅಂತ ಅಂದ್ಕೊಂಡ್ರೆ ಅದರಲ್ಲಿರೋ ವಾಟರ್ ಮಾಲಿಕ್ಯೂಲ್ಸ್ ಎಲ್ಲ ಮೇಲೆ, ಮಿಲ್ಕ್ ಎಲ್ಲ ಕೆಳಗಡೆಗೆ ಬರಲ್ಲ. ಸೊ ಓಕೆ, ಅದು ಬಂದರೆ ಅದು ಕೊಲಾಯ್ಡಲ್ ಸೊಲ್ಯೂಷನ್ ಅಲ್ಲ. ಓಕೆ, ಅದು ಬರಲ್ಲ. ನೀವು ದಿನಪೂರ್ತಿ ಹಾಗೆ ಡಿಸ್ಟರ್ಬ್ ಮಾಡದೆ ಇಡಿ, ಅದು ಯಾವುದೇ ಕಾರಣಕ್ಕೂ ವಾಟರು ಮಿಲ್ಕು ಸಪ್ರೇಟ್ ಆಗಲ್ಲ. ಯಾಕೆಂದರೆ ಕಂಪ್ಲೀಟಾಗಿ ಮಿಕ್ಸ್ ಆಗಿರುತ್ತೆ ಅದರಲ್ಲಿ, ವಾಟರಲ್ಲಿ ಮಿಲ್ಕು. ಅದನ್ನು ನಾವು ಡು ನಾಟ್ ಸೆಟಲ್ ಡೌನು, ಅಂದರೆ ನಾವು ಎಷ್ಟೊತ್ತು ಕೊಲಾಯ್ಡಲ್ ಸೊಲ್ಯೂಷನ್ನ ಇಟ್ಟರು ಅದು ಯಾವುದೇ ಕಾರಣಕ್ಕೂ ಅದರಲ್ಲಿರೋ ಪಾರ್ಟಿಕಲ್ಸ್ ಯಾವ ಬಾಟಮಲ್ಲಿ ಬಂದು ಕೂರಲ್ಲ ಅಂತೇಳಿ ಅರ್ಥ. ಇದಿಷ್ಟು ಯಾವುದು ಪ್ರಾಪರ್ಟೀಸ್ ಇದೆ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ. ಸೊ ಕೊಲಾಯ್ಡಲ್ ಸೊಲ್ಯೂಷನ್ ಕಂಟೈನ್ 2 ಫೇಸಸ್ ಅಂತೇಳಿ. ಅಂದರೆ ಕೊಲಾಯ್ಡಲ್ ಸೊಲ್ಯೂಷನಲ್ಲಿ 2 ಫೇಸಸ್ ಇರುತ್ತೆ. ಒಂದು ಡಿಸ್ಪರ್ಸ್ಡ್ ಫೇಸ್ ಅಂತೇಳಿ, ಇನ್ನೊಂದು ಡಿಸ್ಪರ್ಷನ್ ಮೀಡಿಯಮ್ ಅಂತೇಳಿ. ಇದು ಎರಡು ತುಂಬ ಚೆನ್ನಾಗಿ ಗೊತ್ತಿರಬೇಕು. ಇದ್ರ ಮೇಲೆ ನಮಗೆ ಅಪ್ಲಿಕೇಶನ್ಸ್ ಕೇಳೋದು. ಕೊಲಾಯ್ಡಲ್ ಪಾರ್ಟಿಕಲ್ಸಲ್ಲಿ ಅಪ್ಲಿಕೇಶನ್ ಲೆವೆಲ್ ತುಂಬ ಚೆನ್ನಾಗಿರುತ್ತೆ, ಮ್ಯಾಕ್ಸಿಮಮ್ ಕನ್ಫ್ಯೂಷನ್ ಆಗುತ್ತೆ. ಡಿಸ್ಪರ್ಷನ್ ಫೇಸ್ ಯಾವುದು, ಡಿಸ್ಪರ್ಸ್ಡ್ ಫೇಸ್ ಯಾವುದು, ಡಿಸ್ಪರ್ಷನ್ ಮೀಡಿಯಮ್ ಯಾವುದು ಅಂತೇಳಿ ಗೊತ್ತಿರಬೇಕು. ಹಾಗಾದರೆ ಇಲ್ಲಿ ನಮ್ಮ ಹತ್ರ ಏನಿದೆ, ಈಗ ಮಿಲ್ಕ್ ಇದೆ ಅಂತ ಅಂದ್ಕೊಳ್ಳಿ. ಮಿಲ್ಕ್ ಇದೆ, ಓಕೆ. ಈ ಮಿಲ್ಕು ವಾಟರಲ್ಲಿ ಮಿಕ್ಸ್ ಆಗಿದೆ ಅಂತ ಹೇಳಿದ್ರೆ, ಈಗ ಮೀಡಿಯಮ್ ಇದೆ. ವಾಟರ್ ಅಂದರೆ ಯಾವುದು, ಲಿಕ್ವಿಡ್. ಸೊ ಇದರಲ್ಲಿರೋದು ಯಾವುದು, ಮಿಲ್ಕಲ್ಲಿರೋ ಪಾರ್ಟಿಕಲ್ಸ್ ಯಾವುದು, ಅದು ಕೂಡ ಲಿಕ್ವಿಡ್. ಅಂದರೆ ಇಲ್ಲಿ ನೋಡಿ, ಫೇಸ್ ಅಂದರೆ ಏನಂತ ಹೇಳ್ತೀವಿ, ಕಾಂಪೊನೆಂಟ್ ಪ್ರೆಸೆಂಟ್ ಇನ್ ಸ್ಮಾಲ್ ಪ್ರಪೋರ್ಷನ್ ಅಂತೇಳಿ. ಇದು ಸ್ಮಾಲ್ ಪ್ರಪೋರ್ಷನಲ್ಲಿರುತ್ತೆ ಫೇಸು. ಮೀಡಿಯಮ್ ಯಾವಾಗಲೂ ಲಾರ್ಜ್ ಪ್ರಪೋರ್ಷನಲ್ಲಿ ಇರುತ್ತೆ. ಇವೆರಡಕ್ಕೂ ಡಿಫ್ರೆನ್ಸ್ ಗೊತ್ತಿರಲಿ. ಫೇಸ್ ಯಾವಾಗಲೂ ಸ್ಮಾಲ್ ಪ್ರಪೋರ್ಷನ್ನು, ಮೀಡಿಯಮ್ ಯಾವಾಗಲೂ ಲಾರ್ಜ್ ಪ್ರಪೋರ್ಷನ್. ಅಂದರೆ ವಾಟರಲ್ಲಿ ಮಿಲ್ಕ್ ಡಿಸಾಲ್ವ್ ಆಗುತ್ತೆ, ಮಿಲ್ಕಲ್ಲಿ ವಾಟರ್ ಡಿಸಾಲ್ವ್ ಆಗಲ್ಲ. ಓಕೆ, ಏನಂತೆ ಅಂದರೆ ಹೆಂಗೆ ಅರ್ಥ ಏನು, ಎರಡು ಒಂದೇ ಅಂತ ಅಲ್ಲ. ಇಲ್ಲಿ ಮೀಡಿಯಮ್ ಲಾರ್ಜ್ ಕ್ವಾಂಟಿಟಿಯಲ್ಲಿರುತ್ತೆ, ಅಂದರೆ ವಾಟರ್ ಲಾರ್ಜ್ ಕ್ವಾಂಟಿಟಿಯಲ್ಲಿದೆ. ಫೇಸ್ ಯಾವುದು, ಮಿಲ್ಕ್ ಸ್ಮಾಲ್ ಕ್ವಾಂಟಿಟಿಯಲ್ಲಿರುತ್ತೆ. ಇದನ್ನು ಇನ್ನೊಂದು ಥರನೂ ಹೇಳ್ಬೋದು. ಹೇಗೆ, ವಾಟರು ಲಿಕ್ವಿಡ್ಡು ಲಾರ್ಜ್ ಕ್ವಾಂಟಿಟಿಯಲ್ಲಿದೆ. ಸೊ ಇದು ಯಾವುದು, ಫೇಸು. ಈ ಮಿಲ್ಕ್ ಪಾರ್ಟಿಕಲ್ಸ್ ಇದೆಯಲ್ಲ, ಅದು ಕೂಡ ಲಿಕ್ವಿಡೇ, ಆದರೆ ಅದು ಸ್ಮಾಲ್ ಕ್ವಾಂಟಿಟಿಯಲ್ಲಿರುತ್ತೆ. ಸೊ ಈಗ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ, ಆಗ ಅರ್ಥ ಆಗುತ್ತೆ. ಸೊ ಇದು ನಿಮ್ಗೆ ಜಸ್ಟ್ ಎರಡು ಗೊತ್ತಿರಬೇಕಷ್ಟೇ. ಏನು, ಫೇಸ್, ಡಿಸ್ಪರ್ಸ್ಡ್ ಫೇಸ್ ಅಂದರೆ ಏನು, ಡಿಸ್ಪರ್ಸ್ಡ್ ಮೀಡಿಯಮ್ ಅಂದರೆ ಏನು. ಮೀಡಿಯಮ್ ಅಂದರೆ ಲಾರ್ಜ್ ಪ್ರಪೋರ್ಷನ್ನು, ಫೇಸ್ ಅಂದರೆ ಸ್ಮಾಲ್ ಪ್ರಪೋರ್ಷನ್ ಅಂತ. ಇಷ್ಟೇ ಗೊತ್ತಿರಲಿ. ಈಗ ನೆಕ್ಸ್ಟ್ ಅದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಇದೆ. ಎಕ್ಸಾಂಪಲ್ಸ್ ನೋಡಿ, ಮಿಲ್ಕ್ ಇದೆ, ಫಾಗ್ ಇದೆ, ಪೇಂಟ್, ಜೆಲ್ಲಿ, ಬ್ಲಡ್, ಸ್ಮೋಕು, ಇಂಕ್ ಆ್ಯಂಡ್ ಕೊಲಾಯ್ಡಲ್ ಸಿಲ್ವರ್ ಇದೆ. ಇದು ಎಲ್ಲದೂ ನೋಡ್ಕೋಬೇಕು. ಅದನ್ನು ಮುಂದೆ ಕಂಪೋಸಿಷನ್ ಇದೆ ನೋಡಿ, ಅದನ್ನು ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಸಾಧ್ಯ ಆದರೆ ಬರ್ಕೊಳ್ಳಿ. ಇಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ಸು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಇದು ಅಥೆಂಟಿಕೇಟೆಡ್ ಸೋರ್ಸ್ ಅಂತೀವಿ. ಅಂದರೆ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಕಿಂದನೇ ಹಾಗೆ ಕಾಪಿ ಮಾಡಿರೋದು. ಕಾಮನ್ ಎಕ್ಸಾಂಪಲ್ಸ್ ನೋಡಿ, ಇಲ್ಲಿ ಡಿಸ್ಪರ್ಸ್ಡ್ ಪೇಸ್ ಇದೆ ಆ್ಯಂಡ್ ಡಿಸ್ಪರ್ಸಿಂಗ್ ಮೀಡಿಯಮ್ ಇದೆ, ಟೈಪ್ ಇದೆ, ಎಕ್ಸಾಂಪಲ್ ಇದೆ. ಟೈಪು ಮೋಸ್ಟ್ ಇಂಪಾರ್ಟೆಂಟು. ಒಟ್ಟಿನಲ್ಲಿ ಇದು ಕಾಲಮಲ್ಲಿ ಏನೇನು ಕೊಟ್ಟಿದ್ದೀವಿ ತುಂಬ ಇಂಪಾರ್ಟೆಂಟು. ಇದನ್ನು ನೀವು ಮ್ಯಾಕ್ಸಿಮಮ್ ನೆನ್ಪಿಟ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ನೋಡಿ, ಟೈಪ್ ಯಾವ್ದು ಕೊಟ್ಟಿದ್ದಾರೆ, ಎರೋಝೋಲ್ ಇದೆ. ಎರೋಝೋಲ್ ಫಸ್ಟ್ ಒನ್ ನೋಡ್ಕೊಳ್ಳಿ, ಟೈಪಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಒನ್ ಎರೋಝೋಲ್ ಇದೆ. ಎಕ್ಸಾಂಪಲ್ ಯಾವ್ದು ಅಂದರೆ ಫಾಗ್ ಇದೆ, ಕ್ಲೌಡ್ ಇದೆ, ಮಿಸ್ಟ್ ಇದೆ ಎಕ್ಸಾಂಪಲ್ಸು. ಬಟ್ ಈ ಎರೋಝೋಲ್ ಅಂತ ಹೇಳಿದ್ರೆ ಏನು, ಡಿಸ್ಪರ್ಸ್ಡ್ ಪೇಸ್ ಯಾವುದು, ಡಿಸ್ಪರ್ಸ್ಡ್ ಮೀಡಿಯಮ್ ಯಾವುದು ಅಂತ ಹೇಳಿದ್ರೆ, ಡಿಸ್ಪರ್ಸ್ಡ್ ಪೇಸ್ ಬಂದ್ಬಿಟ್ಟು ಲಿಕ್ವಿಡ್ ಆಗುತ್ತೆ. ಡಿಸ್ಪರ್ಸ್ಡ್ ಮೀಡಿಯಮ್ ಯಾವುದು ಅಂತ ಹೇಳಿದ್ರೆ ಗ್ಯಾಸ್ ಆಗುತ್ತೆ. ನಿಮಗೆ ಮ್ಯಾಕ್ಸಿಮಮ್ ಕನ್ಫ್ಯೂಷನ್ ಮಾಡುವಂಥ ಕ್ವಶನ್ನು ಇದರಲ್ಲೇ ಕೇಳುವಂಥದ್ದು. ಇದನ್ನು ನೀವು ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಹಾಗೆ ನೋಡ್ತಾ ಹೋಗಿ. ನೆಕ್ಸ್ಟ್ ಟೈಪಲ್ಲೇ ಸೆಕೆಂಡ್ ಒನ್ ನೋಡಿ, ಅಲ್ಲೂ ಎರೋಝೋಲ್ ಇದೆ. ಅದಕ್ಕೆ ಎಕ್ಸಾಂಪಲ್ಸ್ ಯಾವುದಿದ್ರೆ, ಸ್ಮೋಕ್ ಇದೆ, ಆಟೋಮೊಬೈಲ್, ಎಕ್ಸಾಸ್ಟ್ ಇದೆ. ಇದರಲ್ಲಿ ನೋಡಿ, ಡಿಸ್ಪರ್ಸ್ಡ್ ಫೇಸು, ಮೀಡಿಯಮ್ ಸೇಮ್. ಯಾವುದು ಡಿಸ್ಪರ್ಸ್ಡ್ ಫೇಸಲ್ಲಿ ಸಾಲಿಡ್ ಇದೆ, ಡಿಸ್ಪರ್ಸ್ಡ್ ಮೀಡಿಯಮಲ್ಲಿ ಗ್ಯಾಸ್ ಇದೆ. ನಿಮ್ಗಾಗಲೇ ಹೇಳಿದೆ ನಾನು, ಡಿಸ್ಪರ್ಸ್ಡ್ ಮೀಡಿಯಮ್ ಅಂದರೆ ಲಾರ್ಜ್ ಕ್ವಾಂಟಿಟಿಯಲ್ಲಿರಬೇಕು, ಡಿಸ್ಪರ್ಸ್ಡ್ ಫೇಸ್ ಅಂದರೆ ಅದು ಸ್ಮಾಲ್ ಕ್ವಾಂಟಿಟಿಯಲ್ಲಿರುತ್ತೆ. ಅಂದರೆ ಸ್ಮಾಲ್ ಕ್ವಾಂಟಿಟಿಯಲ್ಲಿರೋ ಫೇಸು ಲಾರ್ಜ್ ಕ್ವಾಂಟಿಟಿಯಲ್ಲಿರೋ ಮೀಡಿಯಮಲ್ಲಿ ಡಿಸಾಲ್ವ್ ಆಗಿರುತ್ತೆ. ಆವಾಗ ಅದು ಇಲ್ಲಿ ಟೈಪ್ ಇದೆಯಲ್ಲ ಎರೋಝೋಲು ಆಗಿ ಕನ್ವರ್ಟ್ ಆಗುತ್ತೆ ಅಂತೇಳಿ. ನಿಮಗೆ ಸ್ಮೋಕ್ ಎಕ್ಸಾಂಪಲ್ಸ್ ಇದೆಯಲ್ಲ, ಅದನ್ನು ಕೊಟ್ಬಿಟ್ಟು ಇದು ಯಾವ ಟೈಪು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ, ಹಾಗಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಟೈಪಲ್ಲಿ ಮೂರನೇದು ನೋಡಿ, ಫೋಮ್ ಇದೆ. ಫೋಮ್ ಅಂದರೆ ಈಗ ಶೇವಿಂಗ್ ಕ್ರೀಮಲ್ಲಿ ಯೂಸ್ ಮಾಡ್ತೀವಿ, ಅದನ್ನು ಫೋಮ್ ಅಂತ ಕರಿತೀವಿ. ಅಲ್ಲಿ ಡಿಸ್ಪರ್ಸ್ಡ್ ಫೇಸು ಮೀಡಿಯಮ್ ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಡಿಸ್ಪರ್ಸ್ಡ್ ಫೇಸ್ ಬಂದ್ಬಿಟ್ಟು ಗ್ಯಾಸ್ ಆಗುತ್ತೆ, ಡಿಸ್ಪರ್ಸ್ಡ್ ಮೀಡಿಯಮ್ ಆಗಿಬಿಟ್ಟು ಬಂದು ಯಾವುದು ಲಿಕ್ವಿಡ್ ಇದೆ.
ಹಾಗೆ ನೆಕ್ಸ್ಟು ಫೋರ್ತ್ ಒನ್ ಎಮಲ್ಷನ್ ಇದೆ. ಎಮಲ್ಷನ್ನಲ್ಲಿ ನೋಡಿ ಎಕ್ಸಾಂಪಲ್ ಯಾವ್ಯಾವುದಿದೆ, ಮಿಲ್ಕ್ ಇದೆ, ಫೇಸ್ ಕ್ರೀಮ್ ಇದೆ, ಅದನ್ನೇ ಎಮಲ್ಷನ್ ಅಂತ ಕರಿತೀವಿ. ಈಗ ಎಮಲ್ಷನ್ ಅಂತ ಕರೆದಾಗ ಅಲ್ಲಿ ಮೀಡಿಯಮ್ಮು ಫೇಸ್ ಎರಡೂ ಒಂದೇನೆ. ಮೀಡಿಯಮ್ ಕೂಡ ಲಿಕ್ವಿಡ್ ಇರುತ್ತೆ, ಫೇಸ್ ಕೂಡ ಲಿಕ್ವಿಡ್ ಇರುತ್ತೆ. ನಿಮ್ಗಾಗಲೇ ನಾನು ಮಿಲ್ಕ್ ಹೇಳಿದೆ, ಎರಡು ಲಿಕ್ವಿಡ್ ಆಗಿರುತ್ತೆ ಅಂತೇಳಿ, ಅಂದರೆ ವಾಟರು ಮತ್ತು ಮಿಲ್ಕ್ ಎರಡು ಲಿಕ್ವಿಡ್ ಆಗಿ ಡಿಸಾಲ್ವ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಮಿಲ್ಕ್ ಅಂದರೆ ಎಮಲ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಅದರಲ್ಲೇ ನೆಕ್ಸ್ಟ್ ಯಾವುದು, ಸೋಲ್ ಇದೆ. ಸೋಲ್ ಅಂದರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಆ್ಯಂಡ್ ಮಡ್. ನೋಡಿ ಸೋಲಲ್ಲಿ ನಮಗೆ ನಾವು ನೋಡೋದು ಯಾವುದು ಅಂತ ಹೇಳಿದ್ರೆ, ಫೇಸ್ ಬಂದುಬಿಟ್ಟು ಸಾಲಿಡ್ ಇದೆ, ಮೀಡಿಯಮ್ ಬಂದುಬಿಟ್ಟು ಲಿಕ್ವಿಡ್ ಇದೆ. ನೆಕ್ಸ್ಟ್ ಫೋಮ್ ಇದೆ. ಫೋಮ್ ಅಂದರೆ ನೀವು ಆಗಲೇ ಶೇವಿಂಗ್ ಕ್ರೀಮಲ್ಲಿ ನೋಡೋದಲ್ಲ, ಆ ಫೋಮ್ ಅಲ್ಲ ಇದು. ಸೊ ಈಗ ಈ ಫೋಮ್ ಯಾವುದು ಅಂತ ಹೇಳಿದ್ರೆ ಅದು ಫೋಮ್, ರಬ್ಬರು, ಸ್ಪಾಂಜು ಮತ್ತು ಪ್ಯೂಮಿಸ್. ಇದೆಲ್ಲ ಏನು ಅಂತ ಹೇಳಿದ್ರೆ, ನೀವು ನೋಡಿರ್ತೀರ ಯೋಗ ಮ್ಯಾಟ್ಸ್ ಎಲ್ಲ, ರಬ್ಬರ್ ಮ್ಯಾಟ್ಸ್ ಎಲ್ಲ ನೋಡಿರ್ತೀರಲ್ಲ, ಅದೇ ಫೋಮ್. ಮತ್ತು ಸೋಫಾ ಮಾಡಲಿಕ್ಕೆಲ್ಲ ಫೋಮ್ ಯೂಸ್ ಮಾಡ್ತಾರೆ, ಸ್ಪಾಂಜಸ್ ಎಲ್ಲ. ಓಕೆ, ಅದನ್ನೇ ನಾವು ಇಲ್ಲಿ ಫೋಮ್ ಅಂತ ಕರಿತೀವಿ. ಬಟ್ ಇದರಲ್ಲಿ ಟೈಪಲ್ಲಿ ಫೋಮ್ ಅಂತಿದೆಯಲ್ಲ, ಅದು ಎಕ್ಸಾಂಪಲ್ಲು ನೋಡಿ. ಇದರಲ್ಲಿ ಮೀಡಿಯಮ್ ಇದೆ, ಯಾವುದು ಡಿಸ್ಪರ್ಸಿಂಗ್ ಮೀಡಿಯಮ್ಮು, ಡಿಸ್ಪರ್ಸ್ಡ್ ಫೇಸ್. ಮೀಡಿಯಮ್ ಯಾವುದು ಅಂತ ಹೇಳಿದ್ರೆ ಸಾಲಿಡ್ ಆಗುತ್ತೆ, ಡಿಸ್ಪರ್ಸ್ಡ್ ಫೇಸ್ ಯಾವುದು ಅಂತ ಹೇಳಿದ್ರೆ ಅದು ಗ್ಯಾಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ, ಎಕ್ಸಾಂಪಲ್ಸ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಇಲ್ಲಿ ಫೋಮ್ ಅಂತ ಹೇಳಿದ್ರೆ ಶೇವಿಂಗ್ ಕ್ರೀಮ್ ಅಲ್ಲ, ಫೋಮ್ ಅಂತ ಹೇಳಿದ್ರೆ ರಬ್ಬರ್ ಮ್ಯಾಟು, ಯೋಗ ಮ್ಯಾಟು, ಅಥವಾ ಯಾವುದು ಸ್ಪಂಜ್ ಬರುತ್ತೆ, ಮತ್ತು ಬೆಡ್ಸ್ ಎಲ್ಲ ಮಾಡಲಿಕ್ಕೆ ಅಥವಾ ಸೋಫಾ ಎಲ್ಲ ಮಾಡಲಿಕ್ಕೆ ಸ್ಪಂಜು, ಫೋಮ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಆ ಫೋಮ್ ಆಗುತ್ತೆ ಇಲ್ಲಿ. ಅದಾದಮೇಲೆ ನೆಕ್ಸ್ಟ್ ಜೆಲ್ ಇದೆ. ಜೆಲ್ಲಿ, ಓಕೆ, ಜೆಲ್ಲಿ ಅಂತ ಕರಿತೀವಿ. ಆ ಜೆಲ್ನ ಹೆಂಗೆ ನೋಡಿ, ಜೆಲ್ಲಿ ಇದೆ ಎಕ್ಸಾಂಪಲ್ಸು, ಚೀಸ್ ಇದೆ, ಬಟರ್ ಇದೆ. ಇದನ್ನು ನಾವು ಇದರಲ್ಲಿ ಡಿಸ್ಪರ್ಸ್ಡ್ ಫೇಸ್ ಮೀಡಿಯಮ್ ಯಾವುದು ಅಂತ ಕೇಳಿದ್ರೆ, ಡಿಸ್ಪರ್ಸ್ಡ್ ಫೇಸ್ ಬಂದುಬಿಟ್ಟು ಲಿಕ್ವಿಡ್ ಇದೆ, ಡಿಸ್ಪರ್ಸಿಂಗ್ ಮೀಡಿಯಮ್ ಬಂದುಬಿಟ್ಟು ಸಾಲಿಡ್ ಇದೆ. ನೆಕ್ಸ್ಟ್ ಅದಾದಮೇಲೆ ಸಾಲಿಡ್ ಸೋಲ್ ಅಂದರೆ ಅದು ಕಲರ್ಡ್ ಜೆಮ್ ಸ್ಟೋನ್ ಆ್ಯಂಡ್ ಮಿಲ್ಕಿ ಗ್ಲಾಸ್ ಅಂತೇಳಿ. ಅಂದರೆ ಈಗ ಜೆಮ್ ಸ್ಟೋನ್ಸ್, ಕಲರ್ ಸ್ಟೋನ್ಸ್ ಬರುತ್ತಲ್ಲ, ರಾಶಿ ಹರಳು ಅಂತೇಳಿ ಜ್ಯುವೆಲರ್ಸಿಗೆಲ್ಲ ಯೂಸ್ ಮಾಡ್ತೀವಿ, ಅದನ್ನು ಜೆಮ್ ಸ್ಟೋನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬ್ಲರ್ಡ್ ವಿಷನ್ ಇರುವಂಥ ಗ್ಲಾಸ್ ಇರುತ್ತೆ, ಅಂದರೆ ಆ ಕಡೆಯಿಂದ ಈ ಕಡೆ ನೋಡಿದ್ರೆ ಆಬ್ಜೆಕ್ಟ್ಸ್ ನೀಟಾಗಿ ಕಾಣಿಸಲ್ಲ, ಅಂಥ ಮಿಲ್ಕಿ ಗ್ಲಾಸ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಯೂಸ್ ಮಾಡೋದು ಯಾವುದು ಅಂದರೆ ಡಿಸ್ಪರ್ಸ್ಡ್ ಫೇಸು ಸಾಲಿಡು, ಡಿಸ್ಪರ್ಸಿಂಗ್ ಮೀಡಿಯಮ್ಮು ಸಾಲಿಡ್ ಆಗಿರುತ್ತೆ. ಸೊ ಈ ಟೇಬಲ್ ನಿಮಗೆ ಮೋಸ್ಟ್ ಇಂಪಾರ್ಟೆಂಟು. ಇದನ್ನು ತುಂಬ ಚೆನ್ನಾಗಿ ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಖಂಡಿತ ಇದ್ರ ಮೇಲೆ 1 or 2 ಮಾರ್ಕ್ಸ್ ಇರುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕೊಲಾಯ್ಡ್ ಆ್ಯಂಡ್ ಇಟ್ಸ್ ಪ್ರಾಪರ್ಟಿ ಕಂಪ್ಲೀಟ್ ಆಗಿದೆ. ಮತ್ತು ಸಿಲೆಬಸ್ಸಿನ ಮುಂದಿನ ಟಾಪಿಕ್ ಯಾವುದಿದೆ ನೋಡಿಕೊಂಡು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್.